ಅಯ್ಯೋ ನಿಮ್ಮ ಗಂಡಂಗೆ ಏನಾಯ್ತು? ಯಾಕೆ ಹಿಂಗೆ ಕೊಚ್ಚಲ್ಲಿ ಬಿದ್ದೋಗವನಪ್ಪ? ಅಷ್ಟು ಚೆನ್ನಾಗಿ ಮನೇಲಿ ಬಂದ್ಬಿಟ್ಟು ಅಡುಗೆ ಮಾಡಿಟ್ಟಿರು ಬರ್ತೀನಿ ತಿನ್ನಕ್ಕೆ ಅಂದೊಂದು ಬಂದು ಇಲ್ಲಿ ಬಿದ್ದೋಗವನಲ್ಲ. ಏನಾಯ್ತು ರೀ ನಿಮಗೆ? ಎದ್ದೋಳ್ರಿ, ನೋಡ್ರಿ ಇಲ್ಲಿ ನಾನು ನಿಮ್ಮ ಗಿರ್ಜಿ ಬಂದಿದ್ದೀನಿ. ಯಾವ ಗಿರ್ಜಿ? ಯಾವಮ್ಮ ನಮ್ಮ ನೀನು? ಯಾಕಮ್ಮ ಬಂದು ನನ್ನ ಸುಮ್ಮನೆ ತೊಂದರೆ ಕೊಡ್ತಾ ಇದೀಯಾ? ನಾನು ಮಲ್ಕೊಳಕ್ಕೂ ಬಿಡ್ತಾ ಇಲ್ಲಲ್ಲಮ್ಮ. ಯಾರಮ್ಮ ನೀನು? ಯಾರಮ್ಮ ಗಿರ್ಜಿ ಅಂದ್ರೆ ನೀನು? ನನ್ಗೆ ಯಾವ ಗಿರ್ಜಿನೂ ಗೊತ್ತಿಲ್ಲ, ಪೊರ್ಜಿನೂ ಗೊತ್ತಿಲ್ಲ. ನಾನು ರೀ ನಿಮ್ಮ ಹೆಂಡ್ತಿ. ಯಾಕ್ರಿ ಮರ್ತೋಗ್ಬಿಟ್ರಾ ಇಷ್ಟು ಬೇಗ ನೀವು? ಯಾವ ಹೆಂಡ್ತಿನೂ ಇಲ್ಲ, ಯಾರು ಇಲ್ಲ. ಯಾರನ್ನ ಸುಮ್ಮನೆ ಮಲಗಿರೋರ್ಗೆಲ್ಲ ತೊಂದರೆ ಕೊಟ್ಕೊಂಡು. ಎಷ್ಟು ಚೆನ್ನಾಗಿದೆ ಈ ಬೀಚು. ತುಂಬಾ ಚೆನ್ನಾಗಿದೆ, ತಣ್ಣಗಿದೆಯಪ್ಪ. ಇಲ್ಲೇ ಮಲ್ಕೊಂಡು ಜಾಡ್ಕೊಂಡಿರ್ಬೋದು. ಈ ಬಿಸಿಲಲ್ಲಿ ಏನು ಸುಮ್ಮನೆ ಶೆಕೆ ಆಗ್ಬಿಟ್ಟಿದೆ. ಮಾಡ್ಕೊಳ್ರಿ, ಯಾಕೆ ಹಿಂಗೆ ಬಿದ್ದೋಗ್ಬಿಟ್ಟಿದ್ದೀರಾ? ನಾನು ಕಣ್ರಿ ನಿಮ್ಮ ಹೆಂಡ್ತಿ ಗಿರ್ಜಿ ಬಂದಿದ್ದೀನಿ. ಅಡುಗೆ ಮಾಡಿಡು ಅಂತ ಅಂದವ್ರು ಬಂದು ಯಾಕ್ರಿ ಇಲ್ಲಿ ಬಿದ್ದೋಗ್ಬಿಟ್ಟಿದ್ದೀರಾ ನೀವು? ಎಚ್ಚರ ಮಾಡ್ಕೊಳ್ರಿ. ಏನಪ್ಪ ನಮ್ಗೆ ನೆಮ್ಮದಿಯಾಗಿ ಸ್ವಿಮ್ ಮಾಡಕ್ಕೂ ಬಿಡಲ್ಲ. ಯಾವ ಗಿರ್ಜಿ ಹೋಗಿ ಬಂದು ಅಮ್ಮ ಯಾಕೆ ನನ್ನ ಹಿಂಗ್ ತಲೆ ತಿಂತೈತೆ? ಗಿರ್ಜಿ ಹಿಡ್ಕೊ, ಅವನು ಇಲ್ಲಿ ಎಚ್ಚರ ಆಗಲ್ಲ, ತುಂಬ ಕುಡಿದ್ಬಿಟ್ಟವನೆ. ಅದಕ್ಕೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನ ಕನಸಿನ ಲೋಕದಲ್ಲಿ ತೇಲ್ತಾ ಇದ್ದಾನೆ. ಮನೆ ಕರ್ಕೊಂಡು ಹೋಗಿ ಅವಾಗ ಸರಿ ಹೋಗ್ಬೋದು. ನಡಿ, ಕರ್ಕೊಂಡು ಹೋಗೋಣ ನಾವೇನೆ. ಅಯ್ಯೋ ಏನಕ್ಕ, ನನ್ನ ಗಂಡಂಗೆ ನಾನೇ ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲಕ್ಕ. ಏನೋ ಆಗ್ಬಿಡೈತೆ ಕಣಕ್ಕ. ನನ್ನ ಗಂಡ ಇಷ್ಟು ಕುಡಿಯೋನಲ್ಲೇ ಅಲ್ಲ ಕಣಕ್ಕ. ಎಷ್ಟೇ ಕುಡಿದ್ರೂ, ಯಾವತ್ತೋ ಒಂದಿನ ಕುಡಿದ್ರೂ ನಾನು ನೆನ್ಪಿರ್ತಿದ್ದೆ ಕಣಕ್ಕ. ನಾನೇ ನೆನ್ಪಿಲ್ದಂಗೆ ಮಾಡ್ಬಿಟ್ಟವ್ರು ಕಣಕ್ಕ. ಯಾರೋ ಬೇಕು ಅಂತಾನೆ ಹಿಂಗೆ ಮಾಡ್ಬಿಟ್ಟವ್ರೆ. ನನ್ನ ಗಂಡ ನಾನು ಚೆನ್ನಾಗಿರೋ ಸಹಿಸ್ತಿಲ್ಲ ಹಿಂಗೆ ಮಾಡೋರೆ ಕಣಕ್ಕ. ಆಯ್ತು ನಡಿಯಕ್ಕ, ಮನೆ ಕರ್ಕೊಂಡು ಹೋಗೋಣ. ನಿನ್ನಿಂದ ತುಂಬ ಉಪಕಾರ ಆಯಿತು ಕಣಕ್ಕ. ನೀನು ನೋಡಿದ್ಕೆ ನನ್ನ ಗಂಡ ಅಲ್ಲಿ ಬಿದ್ದೋಗೋನೆ ಅಂತ ಗೊತ್ತಾಯ್ತು ಕಣಕ್ಕ. ಅಯ್ಯೋ, ನಾನು ಮೊದಲು ನೀನೇ ಸುಳ್ಳು ಹೇಳ್ತಿದ್ಯಾ ಅಂತ ಅಂದ್ಕೊಂಡಿದ್ದೆ. ನೋಡಕ್ಕ ಹೆಂಗಂತಾನೆ ನನ್ನ ಗಂಡ. ನಾನು ಯಾರು ಅಂತಲೇ ಗೊತ್ತಿಲ್ಲ ಅಂತಾರೆ ಕಣಕ್ಕ. ಯಾರೋ ಏನೋ ಮಾಟ ಗೀಟ ಮಾಡ್ಸಿರ್ಬೇಕು ಕಣಕ್ಕ. ಮೊದಲು ಪಂಡಿತರ ಹತ್ರ ಹೋಗಿ ಕೇಳ್ಬೇಕು ಕಣಕ್ಕ. ಏನಕ್ಕ ನನ್ನ ಗಂಡಂಗೆ ನಾನೇ ಯಾರು ಅಂತ ಗೊತ್ತಿಲ್ಲ ಅಂತಾನಲ್ಲಕ್ಕ. ಅಯ್ಯೋ ಗಿರ್ಜಿ, ಅಂಥದ್ದೇನೂ ಆಗಿಲ್ಲ. ಅವನಿಗೆ ಕುಡ್ದಿದ್ದು ಜಾಸ್ತಿ ಆಗಿ ಎಲ್ಲಿ ಬಿದ್ದಿದ್ದೀನಿ, ಯಾರು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಕುಡ್ದಿದ್ದೆಲ್ಲ ಇಳಿದ್ಮೇಲೆ ಸರಿ ಹೋಗ್ತಾನೆ. ಅದಕ್ಕೆ ಗಾಬರಿ ಆಗಬೇಡ. ಹೋಗು, ಅವನು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಊಟ ಗೀಟ ಕೊಡು, ಅವನೇ ಸರಿ ಹೋಗ್ತಾನೆ. ಒಂದಿನನೂ ಈ ಥರ ಆಗಿರಲಿಲ್ಲ ಕಣಕ್ಕ. ಯಾವಾಗಲೂ ನಿಂದೆನೆ ಗಿರ್ಜಿ ಗಿರ್ಜಿ ಅಂತ ತಿರ್ಗಾಡೋನು. ಈಗ ನೋಡಿದ್ರೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತಾನಿಲ್ಲಕ್ಕ. ನಿಜವಾಗ್ಲೂ ಕಣಕ್ಕ, ಯಾರೋ ಏನೋ ಮಾಡ್ಬಿಟ್ಟವ್ರೆ ಕಣಕ್ಕ. ನಾನು ನನ್ನ ಗಂಡ ಚೆನ್ನಾಗಿರೋದನ್ನ ನೋಡೋಕ್ಕೆ ಆಗದಿಲ್ಲೇ ಜನ ಏನೋ ಮಾಡ್ಬಿಟ್ಟವ್ರೆ ಕಣಕ್ಕ. ಇಲ್ಲಾಂದ್ರೆ ನನ್ನ ಗಂಡ ಈ ಥರ ಎಲ್ಲ ಆಡೋನಲ್ಲೇ ಅಲ್ಲ ಕಣಕ್ಕ. ಏನು ಸಿಂಪಲ್ ಗಂಡ ಹೆಂಡ್ತಿ. ನಾವು ನೋಡ್ತಾ ಇರ್ಲಿಲ್ವ ಇವ್ರು ಹೆಂಗಿದ್ರು ಅಂತ? ಏನು ಬಿಲ್ಡಪ್ ಕೊಡ್ತಾಳೋ? ಬಿಲ್ಡಪ್ ಏನು ಕಮ್ಮಿ ಇಲ್ಲ. ಸರಿ ಗೆಳತಿ, ಆಯ್ತು, ನಾನು ಬಂದಿದ್ದ ಕೆಲಸ ನಾನು ನೋಡ್ತೀನಿ. ಇರಕ್ಕ, ಊಟ ಮಾಡ್ಕೊಂಡು ಹೋಗುವಂತೆ, ಅಡುಗೆ ಮಾಡಿದ್ದೀನಿ. ಅಯ್ಯೋ ಬೇಡ ಗಿರ್ಜಿ, ನನ್ನ ಗಂಡ ಇನ್ನು ಬಂದರೆ ಮನೇಲಿಲ್ಲ ಅಂದರೆ ನೋಡಿದ್ರೆ ಬೈತಾನೆ. ಎಲ್ಲಿ ತಿರ್ಗಕ್ಕೆ ಹೋಗೋಳೋ ಏನೋ ಅಂತ ಅಂದ್ಬಿಟ್ಟು. ನನ್ನ ಗಂಡನಿಗೆ ನಾನು ಎಲ್ಲೇ ಹೋಗಿರಲಿ ಅವ್ನು ಬರೋಷ್ಟರಲ್ಲಿ ನನ್ನ ಮನೇಲಿರಬೇಕು. ಇಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾನೆ. ಇನ್ನೇನಕ್ಕ, ಎಷ್ಟು ಹೇಳೋರು ಊಟ ಮಾಡಲ್ಲ, ಓಡ್ತೀನಿ ಅಂತೀಯ. ಸರಿ ಕಣಕ್ಕ, ಆಯಿತು ಕಣಕ್ಕ, ಹೋಗ್ಬಿಟ್ಟು ಬರಕ್ಕ. ಸರಿ ಗಿರ್ಜಿ, ಆಯಿತು, ಬರ್ತೀನಿ. ಅಯ್ಯೋ ಹೋಗಿ ಹೋಗಿ ಇವಳು ಮುಂದೆನೇ ಹಿಂಗಾಗ್ಬೇಕಾ? ಇವಳಿನ್ನು ಊರಲ್ಲೆಲ್ಲ ನನ್ನ ಗಂಡನ ಬಗ್ಗೆ ಹೇಳ್ಕೊಬತ್ತಾಳೋ ಏನು ಮಾಡ್ತಾಳೋ? ಏನು ಮಾಡೋದು? ನನ್ನ ಗಂಡ ಮಾಡಿರೋ ಕೆಲಸ ಒಂದಲ್ಲ ಇವನು. ಇದು ನಾನು ಆಚೆ ಹೋಗಿದ್ನಲ್ಲ ನನ್ನ ಸ್ನೇಹಿತನ ಜೊತೆ, ಕಾರಲ್ಲಿ ಇದ್ನಲ್ಲ. ಇಲ್ಲಿಗೆ ಯಾವಾಗ ಬಂದೆ ನಾನು? ನಮ್ಮ ಮನೆಗೆ ಬಂದು ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಲ್ಲ. ಗಿರ್ಜಿ ಗಿರ್ಜಿ, ಎಲ್ಲ ಹೋಗಿದ್ಯೆ? ಏನ್ರಿ ಕರೆದ್ರ? ಇದೊಂದು ಚೆನ್ನಾಗಿ ಕೇಳ್ತೆ ನೋಡು. ಯಾವಾಗ್ಲೂ ಕರೆದ್ರ ಅಂತ. ಹೆಂಗಿದ್ರು ಕಷ್ಟ ಇವ್ರಿಗೆ. ಕರೆದ್ರ ಅಂತ ಕೇಳಿದ್ರು ಕಷ್ಟ, ಕೇಳಲಿಲ್ಲ ಅಂದ್ರೂ ಕಷ್ಟ. ಮಾತಾಡೋರೆ ಯಾಕೆ ಮಾತಾಡ್ತಾ ಅಂತೀಯ, ಮಾತಾಡ್ತಾ ಇಲ್ಲ ಅಂದರೆ ಯಾಕೆ ಮಾತಾಡಿಲ್ಲ ಅಂತಾರೆ. ಹೆಂಗಿರೋದು?
ಏನ್ ಸುಮ್ಮನೆ ನೋಡ್ತಾ ಇದೀಯ? ಏನು ಅಂತ ಕೇಳಕ್ಕಾಗಲ್ವಾ ನಿನ್ಗೆ? ಏನಕ್ಕೆ ಗಂಡ ಕರೆದಿದ್ದು ಅಂತ ಕೇಳಕ್ಕಾಗಲ್ವಾ ನಿನ್ಗೆ? ಏನು ಹೇಳ್ರಿ. ನಾನು ನನ್ನ ಸ್ನೇಹಿತನ ಜೊತೆ ಆಚೆ ಹೋಗಿದ್ದೆ. ನಾನು ಇಲ್ಲಿಗೆ ಹೆಂಗ್ ಬಂದೆ? ಯಾರು ಕರ್ಕೊಂಬಂದಿದ್ದು ನನ್ನ? ರೀ ನೀವು ಮನೆಯಿಂದ ಆಚೆನೆ ಹೋಗಿದ್ರಿ, ನಿಮ್ಮ ಸ್ನೇಹಿತನ ಜೊತೆನೇ ಹೋಗಿದ್ರಿ, ಕುಡ್ದು ಜಾಸ್ತಿ ಆಗ್ಬಿಟ್ಟು ರೋಡಲ್ಲಿ ಬಿದ್ದೋಗ್ಬಿಟ್ಟಿದ್ರಿ. ಆ ಲತಕ್ಕ ನೋಡ್ಬಿಟ್ಟು ಬಂದು ಹೇಳಿದ್ರು, ಮೊದಲೇ ಅವಳು ಆಡ್ಕೋತಾಳೆ ಕಣ್ರಿ, ನೀವು ಹೋಗಿ ಹೋಗಿ ಅವಳ ಮುಂದೆನೇ ಬಿದ್ದಿದ್ದೀರಲ್ಲ. ನೀನು ಇಲ್ದಿರೋದ್ನೇ ಸುಳ್ಳೇಳ್ಬಾ ನೀನು. ನಾನು ಯಾವಾಗ್ಲೂ ಅಷ್ಟೊಂದು ಕುಡಿಯೋದು ಇಲ್ಲ, ಬೀಳೋದು ಇಲ್ಲ. ನಾನ್ ಯಾಕೆ ರೋಡಲ್ಲಿ ಬೀಳ್ಲಿ? ಏನ್ ಮಾತಂತ ಹೇಳ್ತಾ ಇದೀಯ ನೀನು? ಸುಮ್ನೆ ಸುಳ್ಳು ಹೇಳ್ತೀಯ ನೀನು? ನಾನು ಎಷ್ಟೇ ಕುಡಿದ್ರು ಸ್ಟಡಿ ಆಗಿರ್ತೀನಿ. ಇದುವರೆಗೂ ಯಾರಿಗಾದ್ರೂ ಊರಲ್ಲಿ ಗೊತ್ತಾಗುತ್ತಾ ನಾನು ಕುಡಿತೀನಿ ಅಂತ ಅಂದ್ಬಿಟ್ಟು? ಯಾರಿಗೂ ಗೊತ್ತಾಗಲ್ಲ. ಆ ಥರ ಮೇಂಟೈನ್ ಮಾಡಿದೀನಿ. ನೀನು ನೋಡಿದ್ರೆ ಕುಡಿದ್ಬಿಟ್ಟು ಅಲ್ಲಿ ಬಿದ್ದೋಗ್ಬಿಟ್ಟಿದ್ದೆ. ಅವಳು ಯಾರೋ ಲತಕ್ಕ ನೋಡಿದ್ಲು ಅಂತ ಕತೆ ಕಟ್ತೀಯ ನೀನು? ಇಲ್ಲ ಕಣ್ರಿ, ನಿಜವಾಗ್ಲೂ ಬಿದ್ದೋಗ್ಬಿಟ್ಟಿದ್ರಿ ನೀವು. ನಾನು ಎತ್ಕೊಂಬಂದೆ ನಿಮ್ಮನ್ನ ಅಲ್ಲಿಂದ. ಬಿದ್ದೋಗ್ಬಿಟ್ಟಿದ್ರಿ ನೀವು, ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಗಲೀಜಾಗಿದ್ರೆ ಎಲ್ಲಿ ಬಟ್ಟೆ ಮತ್ತೆ ಚೇಂಜ್ ಆಗೈತಲ್ಲ ನಂದು. ಅದೇ ಬಟ್ಟೆನೇ ಹಾಕೊಂಡಿದ್ದೀನಲ್ಲ. ಊರಿ ನಾನೇ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದು ಇಲ್ಲಿ ಮಲಗಿಸ್ತೇರಿ. ಫುಲ್ಲು ಗಲೀಜಾಗ್ಬಿಟ್ಟಿತ್ತು, ಕೊಚ್ಚೆ ಎಲ್ಲ ವಾಸನೆ ಹೊಡಿತಾ ಇದ್ರಿ ನೀವು. ಏನೋ ಗಂಡನ್ನೇ ವಾಸನೆ ಹೊಡಿತಾ ಇದ್ದೆ ಅಂತ ಅಂತೀಯ? ಗಂಡ ಅಂದ್ರೆ ದೇವ್ರಿದ್ದಂಗೆ, ನನ್ನೇ ವಾಸನೆ ಹೊಡಿತಿದ್ದೆ ಅಂತ ಅಂತೀಯ? ಎಷ್ಟು ಕೊಬ್ಬು ನೋಡು ನಿನ್ಗೆ. ರೀ ನಾನು ಹೇಳಿದ ಆ ಥರ ಅಲ್ಲ ಕಣ್ರಿ, ಕೊಚ್ಚೆದು ವಾಸನೆ ಹೊಡಿತಾ ಇತ್ತು. ಕೊಚ್ಚೆ ಒಳಗಡೆ ಬಿದ್ದೋಗ್ಬಿಟ್ಟಿದ್ರಲ್ಲ, ತುಂಬಾ ಹೊತ್ತಾಗ್ಬಿಟ್ಟಿತ್ತಲ್ಲ ರೀ, ಅದಕ್ಕೆ ವಾಸನೆ ಹೊಡಿತಾ ಇತ್ತು ಅಂತ ಹೇಳಿದ್ದು ರೀ. ನಿಮ್ಮನ್ನಲ್ಲ ರೀ, ನೀವು ಹಾಕಿದ ಬಟ್ಟೆಗಳನ್ನ ರೀ ನಾನು ಹೇಳಿದ್ದು. ಮತ್ತೆ ಹಂಗೆ ಹೇಳು, ನಾನು ಹಾಕೊಂಡಿರೋ ಬಟ್ಟೆ ವಾಸನೆ ಹೊಡಿಬೋದಷ್ಟೇ. ನಾನಂತೂ ಯಾವಾಗ್ಲೂ ವಾಸನೆ ಹೊಡಿಲ್ಲ. ನಾನು ಯಾವಾಗ್ಲೂ ಎಷ್ಟು ಘಮ ಘಮ ಅಂತ ಇರ್ತೀನಿ ಗೊತ್ತಾ? ಹೌದು ಅಂತ ಇರ್ತೀಯ, ಯಾವಾಗಲೂ ಕುಡಿದ್ಕೊಂಡಿರೋದೇ ವಾಸನೆ ಬರ್ತಾ ಇರುತ್ತೆ. ಇನ್ನೇನು ಘಮ ಘಮ ಬರುತ್ತೆ? ನಿನ್ನ ಹತ್ರ ಬಂದರೆ ಅದೇ ಘಮನೇ ಬರೋದು. ಸರಿ ಹೋಗು, ಏನ್ ನಿಂತ್ಕೊಂಡು ನೋಡ್ತಾ ಇದೀಯಲ್ಲ, ಹೋಗಿ ಊಟ ತಗೊಂಡ್ ಬಂದ್ ಕೊಡು. ಬರ್ರಿ, ನಿನ್ಗೆಲ್ಲಾನು ಹೇಳೋದೇ ಆಯ್ತು. ಏನ್ ಟೈಮಿಗೆ ಸರಿಯಾಗಿ ಗಂಡಂಗ್ ಊಟ ತಿಂಡಿ ನೋಡ್ಕೊಳ್ಳೋದು ಕಷ್ಟ ಆಗ್ಬಿಡೈತೆ ನಿನ್ಗೆ. ಕೊಚ್ಚೆಲ್ ಬಿದ್ದೋಗಿದ್ನಲ್ಲ ನನ್ನ ಗಂಡ ಅಂದ್ಬಿಟ್ಟು ನಾನು ಎತ್ಕೊಬಂದು ಸ್ನಾನ ಮಾಡಿಸಿ ಮಲಗಿಸಿದ್ರೆ ನನಗೆ ಬೈತಾನೆ. ಏನು ಘಮ ಘಮ ಅಂತ ಇದ್ನೇನು ರೋಡಲ್ಲಿ, ಅಲ್ಲೇ ಬಿದ್ಕೊಂಡು ಒದ್ದಾಡಲಿ ಅಂತ ಬಿಡಬೇಕಾಗಿತ್ತು. ಪಾಪ ನನ್ನ ಗಂಡ ಅಲ್ವಾ ಅಂತ ನಾನು ಎತ್ಕೊಂಬಂದ್ರೆ ನನಗೆ ಬೈತಾನೆ ತಿರ್ಗಾ. ಎಷ್ಟು ಮಾಡಿದ್ರು ಬುದ್ಧಿ ಕಲಿಯಲ್ಲ ಇವನಿಗೆ, ಯಾವಾಗ ಬುದ್ಧಿ ಬರುತ್ತೋ? ಜನ ಎಲ್ಲ ನೋಡಿ ಆಡ್ಕೊತಾರಲ್ಲ, ಏನು ಇವಳು ಗಂಡ ಹಿಂಗಲ್ಲ ಅಂತ ಅನ್ಬಾರ್ದು ಅಂತ ನಾನು ಇದು ಮಾಡಿದ್ರೆ ಇವನಿಗೆ ಅದೆಲ್ಲ ಗೊತ್ತೇ ಆಗಲ್ಲ. ಕುಡ್ದು ರೋಡಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿ ಬಿತ್ಕೊಂಡು ಬರ್ತಾನೆ. ತಿರ್ಗಾ ಹೇಳ್ತಾನೆ, ನಾನು ಎಷ್ಟೇ ಕುಡಿದ್ರು ಸ್ಟಡಿ ಆಗಿರ್ತೀನಿ, ನಾನು ಕುಡಿಯೋದು ಯಾರಿಗೂ ಗೊತ್ತಿಲ್ಲ ಅಂತ. ಸದ್ಯಕ್ಕೆ ಇವತ್ತು ಯಾರು ಅಲ್ಲಿ ಜನ ಇರಲಿಲ್ಲ, ಇದ್ದರೆ ಎಲ್ಲರಿಗೂ ಗೊತ್ತಾಗಿರ್ತಿತ್ತು ಇವನು ಕುಡ್ದು ಹೆಂಗೆ ಬಿದ್ದಿದ್ದ ಅಂತ ಅಂದ್ಬಿಟ್ಟು. ಎಲ್ಲ ಹಾಳಾಗೋದ್ಲಪ್ಪ. ಊಟ ತಗೊಂಡ್ ಬಾ ಅಂತ ಹೇಳಿ ಎಷ್ಟೊತ್ತಾಯ್ತು? ಏನ್ ಅಲ್ಲೇ ಮಲ್ಕೊಂಬಿಟ್ಲ ಏನೋ? ಏ ಗಿರ್ಜಿ, ಎಷ್ಟೊತ್ತೆ ಊಟ ತರೋದು ನೀನು? ಇಷ್ಟೊತ್ತತ್ಕೋಬೇಕಾ? ಎಷ್ಟೊತ್ತಾಯ್ತು ನೀನು ಹೋಗಿ? ಹಾಂ ತಗೊಳ್ರಿ, ಊಟ ಮಾಡಿ. ಏನಿದು? ಏನ್ ಊಟ ಇದು? ಅರೆ ಉಪ್ಸಾರು ಮಾಡಿದ್ದೆ ಕಣ್ರಿ, ಇನ್ನೇನು ಮಾಡಬೇಕಾಗಿತ್ತು? ಮನೇಲಿ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಏನಾದ್ರೂ ಬೇರೆ ಬೇರೆ ತರ ಮಾಡೋಣ, ಅದೆಲ್ಲ ಇಲ್ಲ. ಇದು ಯಾವ್ದೋ ಒಂದು ಉಪ್ಸಾರು ಮಾಡಿ ಇಟ್ಬಿಟ್ಟವಳೆ. ಯಾರು ತಿಂತಾರೆ ಈ ಊಟನ? ಏನೋ ಒಂದು ಬೇಯಿಸ್ಬೇಕಲ್ಲ ಅಂತ ಬೇಯಿಸ್ತೀಯ? ರುಚಿ ರುಚಿಯಾಗಿ ಗಂಡನ್ಗೆ ಅಡುಗೆ ಮಾಡಬೇಕು ಅಂತಾನು ಗೊತ್ತಾಗಲ್ವಾ ನಿನ್ಗೆ? ಅರೆ ಇದನ್ನೇ ಸುಮಕ್ಕನ ಹತ್ರ ಇಸ್ಕೊಂಡು ಬಂದು ಅಡುಗೆ ಮಾಡಿರೋದು ಕಣ್ರಿ. ಮನೇಲಿ ಏನು ಇದಿಲ್ಲ ರೀ ಅಡುಗೆ ಮಾಡೋದಕ್ಕೆ, ಅದಕ್ಕೆ ಇದನ್ನೇ ಮಾಡಿದ್ದೀನಿ ರೀ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದೋ ಏನೋ, ದಿನ ನಿಂದಿದೆ ಕತೆನೆ. ಇದ್ ಬಿಟ್ರೆ ಬೇರೆ ಏನ್ ಹೇಳ್ತೀಯ ನೀನು? ಯಾವಾಗ ನೋಡಿದ್ರು ನಿಂದಿದೆ ಕತೆನೆ. ಎಲ್ಲಿ ನನ್ನ ಮಗ ಬಂದು ಊಟ ಮಾಡ್ಕೊಂಡು ಹೋದ್ನ ಅವನು ಸ್ಕೂಲಿಗೆ? ಅವನು ಸ್ವಲ್ಪ ಊಟ ಮಾಡ್ಕೊಂಡು ಹೋದ ರೀ. ನಮ್ಮ ಕರ್ಮ, ಇನ್ನೇನ್ ಮಾಡೋದು? ನಿನ್ನ ಕಟ್ಕೊಂಡು ಇದೇ ಊಟನೇ ಸಿಗೋದು, ಇನ್ನೇನ್ ಸಿಗುತ್ತೆ? ಯಾವಾಗ ನೋಡಿದ್ರು ಇದೊಂದು ಉಪ್ಸಾರು ಮಾಡ್ತಾಳೆ, ಬೇರೆ ಏನು ಮಾಡಕ್ಕೆ ಬರೋದಿಲ್ವೇನೋ ಅನ್ನೋ ಥರ. ನೋಡಿ ಫ್ರೆಂಡ್ಸ್, ನನ್ನ ಗಂಡ ಕೊಚ್ಚೆಗೆ ಬಿದ್ದೋಗಿರೋನ್ನ ಕರ್ಕೊಬಂದೆ ಮನೆಗೆ, ಆದ್ರೂ ಇವನು ಬೈಯೋದು ಮಾತ್ರ ಬಿಡೋದಿಲ್ಲ. ಹೆಂಡತಿ ಇಷ್ಟೆಲ್ಲ ಮಾಡ್ತಾಳಲ್ಲ ಅಂತಲೂ ಅನ್ನಲ್ಲ. ಅಡುಗೆ ಮಾಡಿದ್ರೆ ಅಡುಗೆ ಮಾಡಿದ್ದಕ್ಕೂ ಬೈತಾನೆ, ಈ ಅಡುಗೆ ಮಾಡಿದ್ಯಾ ಅಂತ. ಏನು ಮಾಡೋದು ನೀವೇ ಹೇಳಿ?
ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.